ನಮಸ್ಕಾರ ಎಲ್ಲ ಸಾರ್ವಜನಿಕರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ವಾಟ್ ಐ ಈಟ್ ಇನ್ ಅ ಡೇ. ಸೊ ನಾನು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಶುರು ಮಾಡಿದ್ದು ಈ ಜರ್ನಿನ. ಅಂದರೆ ತುಂಬ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಬೇಕು ಅಥವಾ ಏನೂ ತಿನ್ನಲೇಬಾರ್ದು, ರೈಸ್ ತಿನ್ನಲೇಬಾರ್ದು, ಮುದ್ದೆನ ತಿನ್ನಲೇಬಾರ್ದು ಈ ಥರ ಹೇಳ್ತಾರೆ ಒಬ್ಬೊಬ್ಬರು. ನಾನು ಮಧ್ಯಾಹ್ನ ರೈಸ್ ತಿಂತೀನಿ ಆ್ಯಂಡ್ ಮುದ್ದೆನೂ ತಿಂತೀನಿ. ನಾನು ಒಂದೊಂದು ಸಲ ಮುದ್ದೆ ಜೊತೆಗೆ ರೈಸೂ ತಿಂತೀನಿ, ಆ ಥರ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ವಾಟ್ ಐ ಈಟ್ ಇನ್ ಅ ಡೇ. ಎಸ್, ಇವತ್ತು ನಾನು ಏನೇನು ಫುಡ್ ತಿಂತೀನಿ ಡಯೆಟ್ ಮಾಡೋದಕ್ಕೆ. ಇವಾಗಷ್ಟೇ ವರ್ಕೌಟ್ ಮುಗಿಸಿ ಬಂದಿದ್ದೀನಿ. ಸೊ ಆಫ್ಟರ್ ವರ್ಕೌಟ್ ನಾನು ಏನು ತಿಂತೀನಿ, ಏನು ಡಯೆಟ್ನ ಫಾಲೋ ಮಾಡ್ತೀನಿ ಆ್ಯಂಡ್ ಹೆಲ್ದಿಯಾಗಿ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸೇ ಹಾಕಿ ಏನೇನು ಮಾಡ್ಕೋಬೋದು ಅಂತ ನಿಮಗೆ ಹೇಳ್ತೀನಿ. ಸೊ ಓಟ್ಸ್ ಮೀಲ್ ಮಾಡ್ಕೊಳ್ಳೋಣ ಆ್ಯಂಡ್ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಹೊಟ್ಟೆನೂ ತುಂಬುತ್ತೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಓಟ್ಸ್ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಓಟ್ಸು, ಯಾವ ಬ್ರ್ಯಾಂಡು ಅದೇನು ಹೇಳಲ್ಲ, ಚೆನ್ನಾಗಿರೋದೊಂದು. ಆ್ಯಂಡ್ ಇಲ್ಲಿ ಕೆಲವೊಂದು ಸೀಡ್ಸು ನಾನು ಆಲ್ರೆಡಿ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಪಂಪ್ಕಿನ್ ಸೀಡ್ಸ್ ಇದೆ ಆ್ಯಂಡ್ ವಾಟರ್ಮೆಲನ್ ಸೀಡ್ಸು, ಫ್ಲ್ಯಾಕ್ಸಿ ಸೀಡ್ಸು ಆ್ಯಂಡ್ ಸನ್ಫ್ಲವರ್ ಸೀಡ್ಸು. ಇಟ್ಸ್ ಆಪ್ಷನಲ್, ನೀವು ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲ ಹಾಗೇ ತಿನ್ಬೋದು. ಆ್ಯಂಡ್ ಇದು ಬ್ಲೂಬೆರೀಸು, ಸ್ಮಾಲ್ ಬ್ಲೂಬೆರಿ ಬರುತ್ತಲ್ಲ ಅದು. ಆ್ಯಂಡ್ ಇದು ಕ್ರ್ಯಾನ್ಬೆರೀಸ್, ಅದ್ರ ಜೊತೆಗೆ ಪೊಮೊಗ್ರಾನೆಟ್, ದಾಳಿಂಬೆ ಹಣ್ಣು, ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್. ಇದು ಓಟ್ಸ್ಗೆ ನನಗೆ ಇದಿದ್ರೆ ತುಂಬ ಖುಷಿ ಆಗುತ್ತೆ ತಿನ್ನೋದಕ್ಕೆ. ಚಿಯಾ ಸೀಡ್ಸು, ಇದನ್ನು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಯೋಗಟ್, ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಯಾವ ಬ್ರ್ಯಾಂಡ್ ಬೇಕಿದ್ದರೂ. ಆ್ಯಂಡ್ ಚೆನ್ನಾಗಿರುತ್ತೆ. ಅಥವಾ ಸ್ಲಿಮ್ ಮಿಲ್ಕ್ ಯೂಸ್ ಮಾಡ್ಬೋದು ಅಥವಾ ಆಲ್ಮಂಡ್ ಮಿಲ್ಕ್ನ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಕ್ರೀಮಿ ಸ್ಟ್ರೆಚ್ಚರಲ್ಲಿ ಬರುತ್ತೆ ಯೋಗಟ್ನ ಯೂಸ್ ಮಾಡಿದ್ರೆ. ಐಸ್ ಕ್ರೀಮ್ ತಿಂದಿದ್ದ ಥರ ಫೀಲ್ ಆಗುತ್ತೆ ಅಂತ ನಾನು ಯೋಗಟ್ ಯೂಸ್ ಮಾಡ್ತೀನಿ. ಸೊ ಇದಿಷ್ಟೇ ಇಂಗ್ರೀಡಿಯೆಂಟ್ಸು. ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ಸ್ವಲ್ಪ ಕೋಕೋ ಪೌಡರ್ ಯೂಸ್ ಮಾಡ್ತೀನಿ. ನಾನು ಇಲ್ಲಿ ಇಟ್ಕೊಂಡಿಲ್ಲ, ಹಾಕೋವಾಗ ತೋರಿಸ್ತೀನಿ. ನಾನು ಮಿಕ್ಸ್ ಮಾಡುವಾಗ ನಿಮಗೆ ಕೋಕೋ ಪೌಡರ್ ಕೂಡ ನಾನು ಆ್ಯಡ್ ಮಾಡ್ಕೋತೀನಿ. 1-2 ಸ್ಪೂನ್ ಹಾಕೋತೀನಿ ಓಟ್ಸು. ಅದೇ ಜಾಸ್ತಿ ಆಗುತ್ತೆ ಬಿಕಾಸ್ ಬೇರೆನೂ ಹಾಕೋತೀನಲ್ಲ. 3ನೇ ಹಾಕ್ಕೊಂಬಿಟ್ಟೆ, ಎಕ್ಸ್ಟ್ರಾ ಇರಲಿ ಅಂತ. ಆಮೇಲೆ ಇದು ನನ್ನ ಫೇವ್ರೆಟ್ ಬ್ಲೂಬೆರಿ, 1 ಸ್ಪೂನ್. ತುಂಬಾ ಹಾಕ್ಕೊಳ್ಳಲ್ಲ ನಾನು, ಲೈಕ್ ಸ್ವಲ್ಪನೇ, ಒಂದೊಂದು ಸ್ಪೂನಲ್ಲಿ ಎಷ್ಟು ಬರುತ್ತೋ ಅಷ್ಟು ಯೂಶ್ವಲಿ ಹಾಕ್ಕೋತೀನಿ. ಆ್ಯಂಡ್ ಇದು ಆ್ಯಕ್ಚುಲಿ ಇದನ್ನು ಮುಂಚೆನೇ ನೆನೆಸಿಟ್ಟಿರ್ತೀವಲ್ವ, ಒಂದು 1 hour ಇಟ್ಟರೆ ಸಾಕು, ಈ ಥರ ಆಗುತ್ತೆ. ಇದು ಫ್ರೂಟ್ಸ್ ಎಷ್ಟು ಬೇಕಿದ್ರೂ ಹಾಕ್ಕೋಬೋದು, ಒಂದು ಬೌಲ್ ಅಷ್ಟಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸದ್ಯಕ್ಕೆ ಇಷ್ಟು ಸಾಕು ನನಗೆ. ಆ್ಯಂಡ್ ಇವಾಗ ಸ್ವಲ್ಪ ನಟ್ಸ್, ಇದನ್ನು 1 ಸ್ಪೂನ್ ಹಾಕ್ಕೋತೀನಿ. ಇದರಲ್ಲಿ ಆಗಲೇ ಹೇಳಿದಾಗ ಎಲ್ಲ ನಟ್ಸ್ ಇದೆ, ಅದನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ, ಕ್ರಿಸ್ಪಿ ಆಗಿರತ್ತೆ ತಿನ್ನೋದಕ್ಕೆ ಅಂತ. ಆ್ಯಂಡ್ ಈಗ ಯೋಗಟ್ 1-2 ಸ್ಪೂನ್ ಹಾಕ್ಕೋತೀನಿ. ಈಗ ಇಷ್ಟೂ ಮಿಕ್ಸ್ ಮಾಡ್ತೀನಿ. ಸೊ ಇದಕ್ಕೆ ಬೇಕಿದ್ರೆ ನಾವು ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಚಿಕ್ಕದು, ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೋಬೋದು, ಅಥವಾ ಆ್ಯಪಲ್ ಹಾಕ್ಕೋಬೋದು, ಪೈನಾಪಲ್ ಹಾಕ್ಕೋಬೋದು, ಯಾವ ಫ್ರೂಟ್ಸ್ ಆದರೂ ನೀವು ಆ್ಯಡ್ ಮಾಡ್ಕೋಬೋದು, ಆಪ್ಷನಲ್. ನಿಮಗೆ ಯಾವ್ದು ಇಷ್ಟ, ಯಾವ್ದು ಪ್ರಿಫರ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು. ಆ್ಯಂಡ್ ನನಗೆ ದಾಳಿಂಬೆ ಇಷ್ಟ ಅಂತ ನಾನು ದಾಳಿಂಬೆ ಹಾಕ್ಕೊಂಡಿದ್ದೀನಿ. ಈಗ ಆಗಲೇ ಹೇಳ್ದೆ ಅಲ್ವಾ ಕೋಕೋ ಪೌಡರ್ನ ಹಾಕ್ಕೋತೀನಿ ಅಂತ. ಇದು ಬೇರೆ ಥರ ಫ್ಲೇವರ್ ಇರುತ್ತೆ, ಹಾಕ್ಕೊಂಡ್ರೆ ನಿಮ್ಗೆ ಚಾಕ್ಲೇಟ್ ಇಷ್ಟ ಇರೋರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬಾ ಹಾಕ್ಕೊಂಡ್ರೆ ಕಹಿ ಆಗಿಬಿಡುತ್ತೆ, ಸ್ವಲ್ಪ 1/2 ಹಾಕ್ಕೊಂಡ್ರೆ ಸಾಕು. ನಂಗೆ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಿದೆ. ನಿಮಗೆ ಅಂದರೆ ಲೈಕ್ ಯಾವ ರೀತಿ ಇಷ್ಟ ಆಗುತ್ತೆ. ಇದು ಆಪ್ಷನಲ್ಲು ಕೋಕೋ ಪೌಡರು, ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ತಿನ್ಬೋದು. ಅಡಿಗೆ ಎಲ್ಲ ರೆಡಿ ಮಾಡಿದಾಯ್ತು, ಮುಂದೆ ಬಾಕಿ ಬರಿ. ಓಕೆ, ನನ್ನ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹೆಲ್ದಿ ಆ್ಯಂಡ್ ಓಟ್ಸ್ ಇದೆ,
ಪೊಮೊಗ್ರಾನೆಟ್ ಇದೆ, ಬ್ಲೂಬೆರಿ ಇದೆ, ಕ್ರ್ಯಾನ್ಬೆರಿ ಇದೆ, ನಟ್ಸ್ ಇದೆ. ಸ್ವಲ್ಪ ಬೇಕಿದ್ರೆ ನೀವು ಆಲ್ಮಂಡು ಅದು ಇದು ಎಲ್ಲ ಸೀಡ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ, ನಟ್ಸ್ ಹಾಕಿಲ್ಲ ನಾನು. ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಿಮಗೆ ಇಷ್ಟ ಆಗಿರೋ ಫ್ರೂಟ್ಸ್ನೂ ಸಹ ನೀವು ಆ್ಯಡ್ ಮಾಡ್ಕೋಬಹುದು. ನನಗಂತೂ ಇಷ್ಟೇ ಸಾಕು ಅನಿಸುತ್ತೆ. ಇದು ಒಂದು ಒಳ್ಳೆ ಮೀಲ್ ಅಂತಲೇ ಹೇಳ್ಬೋದು. ಮಾರ್ನಿಂಗಿಗೆ ತುಂಬ ಚೆನ್ನಾಗಿ ಎನರ್ಜಿ ಆಗಿ ಲೈಕ್ ವರ್ಕ್ ಮಾಡೋದು ಇದ್ದರೆ, ಆಫೀಸಿಗೆ ಹೋದರೆ ನೀವು ಇದನ್ನು ಮುಂಚೆನೇ ಪ್ಯಾಕ್ ಮಾಡಿಕೊಂಡು ಅರ್ಲಿ ಏನಾದರೂ ಹೋದರೆ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಂಡು ಹೋಗಿಬಿಟ್ರೆ ನೀವು ತಿನ್ನೋವಾಗ ಐಸ್ ಕ್ರೀಮ್ ಥರ ಫೀಲ್ ಆಗುತ್ತೆ. ಅಂದರೆ ಆ ಥರ ತಿಕ್ಕಾಗಿರುತ್ತೆ, ಓಟ್ಸಿರೋದ್ರಿಂದ ಚೆನ್ನಾಗಿರುತ್ತೆ. ನೈಸ್. ನಂಗೆ ಎಷ್ಟೊಂದು ಜನ ಡಿ ಎಮ್ ಮಾಡ್ತಾಯಿದ್ರಿ, ಅಂದರೆ ಯಾವ ರೀತಿ ಡಯೆಟ್ ಮಾಡ್ತಿದ್ದೀರಾ, ಇಷ್ಟು ಸಣ್ಣ ಆಗಿದ್ದೀರಾ. ಯೂಶ್ವಲಿ ನಾನು ಸಣ್ಣ ಆಗಬೇಕು ಅಂತ ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿದ್ದೆಲ್ಲ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂತ. ಬಿಕಾಸ್ ನಾನು ಮೇ ಬಿ ಚಬ್ಬಿ ಚೀಕ್ಸ್ ಇತ್ತು ನನಗೆ, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇತ್ತು. ಸೊ ನಾನು ಫ್ಯಾಟ್ ಲಾಸ್ ಮಾಡಬೇಕು ಅಂತ ಶುರು ಮಾಡಿದ್ದು ಈ ಜರ್ನಿನ. ಅದು ಖಂಡಿತವಾಗ್ಲೂ ನಂಗೆ ರಿಸಲ್ಟು ಅರೌಂಡ್ 6 ಮಂತ್ ಆಯಿತು ನನಗೆ ರಿಸಲ್ಟ್ ಸಿಗೋದಕ್ಕೆ. ಬಿಕಾಸ್ ಫ್ಯಾಟ್ ಲಾಸ್ ಬೇಗ ಆಗೋದಿಲ್ಲ. ಮಸಲ್ ವರ್ಕೌಟ್ ಮಾಡಿ, ಸ್ಟ್ರೆಂತ್ನಿಂಗ್ ಮಾಡಿ, ವೆಯ್ಟ್ ಲಿಫ್ಟ್ ಎಲ್ಲ ಮಾಡಿ ವರ್ಕೌಟ್ನ ಶುರು ಮಾಡೋಕ್ಕೆ ಲೈಕ್ ತುಂಬ ಕಷ್ಟ ಆಯ್ತು ನನಗೆ ಸ್ಟಾರ್ಟಿಂಗಲ್ಲಿ. ಲೈಕ್ ಸಡನ್ನಾಗಿ ಏನೂ ಆ್ಯಕ್ಟಿವಿಟೀಸ್ ಇಲ್ಲದೆ ತುಂಬ ವರ್ಷ ಆಗಿತ್ತು ಜಿಮ್ ಮಾಡಿ ಬಿಟ್ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ಶುರು ಮಾಡಿದಾಗ ನನಗೆ ಈ ಜರ್ನಿ ಒಂಥರ ಕಷ್ಟ ಆಯಿತು. ಅಯ್ಯೋ ಮತ್ತೆ ವರ್ಕೌಟ್ ಮಾಡಬೇಕಾ, ಹೋಗಬೇಕಾ ನಾಳೆ, ಈ ಥರ ಆಗ್ತಿತ್ತು. ದೆನ್ ಸ್ಟ್ರಾಂಗಾಗಿ ಮೈಂಡ್ಸೆಟ್ನ ಫಿಕ್ಸ್ ಮಾಡ್ಕೊಂಡಿದ್ದೆ, ವರ್ಕೌಟ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡಬೇಕು ಅಂತ. ಸೊ ಹಾಗಾಗಿ ಅದು ಸಾಧ್ಯ ಆಯಿತು. ನಿಮಗೂ ಅಷ್ಟೇ ಲೈಕ್ ಮೋಟಿವೇಟ್ ಮಾಡ್ಕೋಬೇಕು ನೀವೇ, ಸೆಲ್ಫ್ ಮೋಟಿವೇಟ್ ನೀವೇ. ಮಿರರ್ ಮುಂದೆ ನಿಂತ್ಕೊಂಡು ಓಕೆ ನಾನು ಇವತ್ತಿಂದ ವರ್ಕೌಟ್ ಶುರು ಮಾಡ್ತೀನಿ, ನಾಳೆ ಅಂದರೆ ನಿಜವಾಗ್ಲೂ ಆಗೋಲ್ಲ, ಇವತ್ತಿಂದ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಶುರುವಾಗತ್ತೆ. ಆ್ಯಂಡ್ ಆಗ ಲೈಕ್ ನನ್ನ ಜರ್ನಿನಲ್ಲಿ ನಾನು ಇದೇ ರೀತಿ, ಅಂದರೆ ತುಂಬ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಬೇಕು ಅಥವಾ ಏನೂ ತಿನ್ನಲೇಬಾರ್ದು, ರೈಸ್ ತಿನ್ನಲೇಬಾರ್ದು, ಮುದ್ದೆನ ತಿನ್ನಲೇಬಾರ್ದು, ಈ ಥರ ಹೇಳ್ತಾರೆ ಒಬ್ಬೊಬ್ಬರು. ಮೇ ಬಿ ನಂಗೆ ಗೊತ್ತಿಲ್ಲ, ನನಗೆ ಅನಿಸಿರೋ ಪ್ರಕಾರ ರೈಸ್ನ ತಿನ್ಬೇಕು. ನಮ್ಮ ಬಾಡಿಗೆ ಆ ರೈಸ್ ಕಂಟೆಂಟು ನಿಜವಾಗ್ಲೂ ತುಂಬಾ ಲೈಕ್ ನಾವು ಚಿಕ್ಕ ವಯಸ್ಸಿಂದ ರೈಸ್ ತಿನ್ಕೊಂಡೇ ಬೆಳೆದಿರ್ತೀವಿ. ಇವಾಗ ಸಡನ್ನಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಿಬಿಟ್ರೆ ನಮಗೂ ಕಷ್ಟ ಆಗುತ್ತೆ. ಸಾಲ್ಟ್ ತಿನ್ನಬಾರ್ದು, ರೈಸ್ ತಿನ್ನಬಾರ್ದು. ಸೊ ನಮಗೆ ಯಾವ ಕ್ವಾಂಟಿಟಿಲಿ ತಿನ್ನಬೇಕು, ಎಷ್ಟು ತಿನ್ನಬೇಕು ಅನ್ನೋದು ಗೊತ್ತಿರಬೇಕು. ಸೊ ಹಂಗಾಗಿ ನನಗೆ ಇವಾಗ ರೈಸು ನಾನು ಆ್ಯಡ್ ಮಾಡ್ಕೋತೀನಿ ನನ್ನ ಡಯೆಟ್ ಮೀಲಲ್ಲಿ. ನಾನು ಮಧ್ಯಾಹ್ನ ರೈಸ್ ತಿಂತೀನಿ ಆ್ಯಂಡ್ ಮುದ್ದೆನೂ ತಿಂತೀನಿ. ನಾನು ಒಂದೊಂದು ಸಲ ಮುದ್ದೆ ಜೊತೆಗೆ ರೈಸೂ ತಿಂತೀನಿ. ಆ ಥರ ಯಾವುದೂ ನಾನು ಕಂಪ್ಲೀಟಾಗಿ ಬಿಟ್ಟಿಲ್ಲ. ಮನೇಲಿ ಏನು ಫುಡ್ ಸಿಗುತ್ತೋ ಅದ್ರ ಜೊತೆಗೆ ನಾನು ಡಯೆಟ್ ಮಾಡ್ಕೊಂಡು ಬಂದಿರೋದು. ಸೊ ಇದಾದಮೇಲೆ ನಾನು ಇವಾಗ ಮಧ್ಯಾಹ್ನಕ್ಕೆ ಒಂದು ಬೌಲಲ್ಲಿ, ಚಿಕ್ಕ ಬೌಲಲ್ಲಿ ರೈಸ್ ತಿಂತೀನಿ. ಜೊತೆಗೆ ಸ್ವಲ್ಪ ಕುಕುಂಬರು, ಸಲಾಡ್, ಲೈಕ್ ವೆಜಿಟೇಬಲ್ ಇರುತ್ತಲ್ಲ, ಲೈಕ್ ಕ್ಯಾರೆಟ್ ಆಗಿರ್ಬೋದು, ಕುಕುಂಬರು, ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು. ಅಂದರೆ ಸಡನ್ನಾಗಿ ಕಷ್ಟ ಆಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ನಿಮ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಅದನ್ನೆಲ್ಲ ತಿನ್ನೋದಕ್ಕೆ. ಸೊ ಹೆಲ್ದಿಯಾಗಿರುತ್ತೆ, ಫೈಬರ್ ಕಂಟೆಂಟು ಬೇಕು ನಮಗೆ. ಸೊ ಹಂಗಾಗಿ ನಾನು ಕುಕುಂಬರು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಬೌಲ್ ರೈಸು, ಮುದ್ದೆ ಇದ್ದರೆ ಸ್ವಲ್ಪ ಮುದ್ದೆ, ಇಲ್ಲಾಂದರೆ ಚಪಾತಿ ಇದ್ದರೆ ಚಪಾತಿ, ಅದ್ರ ಜೊತೆಗೆ ಯಾವುದಾದ್ರೂ ಪಲ್ಯ, ಕಾಳಿಂದು ಅಥವಾ ಸೊಪ್ಪಿಂದು ಯಾವುದಾದ್ರೂ ಆ್ಯಡ್ ಮಾಡ್ಕೋತೀನಿ. ಅಥವಾ ಚಿಕನ್ನು, ಪ್ರೋಟೀನ್ಗೆ ಇವಾಗ ವರ್ಕೌಟ್ ಮಾಡ್ತಿದ್ದೀವಿ, ಫ್ಯಾಟ್ ಲಾಸ್ ಮಾಡ್ತೀವಿ, ಪ್ರೋಟೀನು ಅಷ್ಟೇ ಇಂಪಾರ್ಟೆಂಟ್ ನಮಗೆ. ಚಿಕನ್ನೂ ಆ್ಯಡ್ ಮಾಡ್ಕೋಬೋದು. ಮೊಟ್ಟೆನ ಆ್ಯಕ್ಚುಲಿ ಮಿಡ್ ಮೀಲ್ ಅಂತಲೂ ಲೈಕ್ 11 o'clock ಹಂಗೆ ಮೊಟ್ಟೆ ಚಿಕನ್ ಆ್ಯಡ್ ಮಾಡ್ಕೋಬೋದು. ಅಥವಾ ನೀವು ಮೀಲಲ್ಲೇ ಮಧ್ಯಾಹ್ನದ್ದು ಆಫ್ಟರ್ನೂನಲ್ಲಿ ಲಂಚಲ್ಲಿ ಆ್ಯಡ್ ಮಾಡ್ಕೋಬೋದು ಚಿಕನ್ನ. ಈ ರೀತಿ ಆ್ಯಡ್ ಮಾಡ್ಕೋತೀನಿ ನಾನು. ಆ್ಯಂಡ್ ಸಂಜೆ ಅಲ್ಲಿ ಲೈಕ್ ಸ್ವಲ್ಪ ಲೈಟಾಗಿ ಹಸಿವಾಗ್ತಿರುತ್ತೆ, ಲೈಕ್ ಹೊಟ್ಟೆ ಹಸಿಯುತ್ತಲ್ಲ, ಸಂಜೆ ಆಗ್ತಿದ್ದಂಗೆ 4, 5 ಅದೊಂಥರ ಕ್ರೇವಿಂಗ್ಸ್. ಸೊ ಆ ಟೈಮಲ್ಲಿ ನಾನು ಮಖಾನ ಆ ಥರದ್ದೇನಾದರೂ, ಅಂದರೆ ಲೈಕ್ ಜಂಕ್ ಅಂತ ಬೇಡ ಅಂದ್ಬಿಟ್ಟು ಲೈಕ್ ಸ್ವಲ್ಪನೇ ಕ್ವಾಂಟಿಟಿ ಅಂತಲೇ ಹೇಳ್ಬೋದು, ಒಂದು ಬೌಲಲ್ಲಿ ಅದನ್ನು ನಾನು ಮನೇಲೇ ಪ್ರಿಪೇರ್ ಮಾಡ್ಕೋತೀನಿ. ಮಖಾನ ಪ್ಲೇನ್ ತಂದುಬಿಟ್ಟು ಅದಕ್ಕೆ ಸ್ವಲ್ಪ ಇದು ಗೀ ಹಾಕಿ ರೋಸ್ಟ್ ಮಾಡಿರ್ತೀನಿ. ಬೇಕಂದರೆ ನಾವು ಸಾಲ್ಟು, ಪೆಪ್ಪರು ಆ ಥರ ಆ್ಯಡ್ ಮಾಡ್ಕೋಬೋದು. ನಿಮಗೆ ಏನು ಪ್ರಿಫರ್ ಮಾಡ್ತೀರಾ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ಅದು ಈವ್ನಿಂಗ್ ಸ್ನ್ಯಾಕ್ಸ್ ಆಯಿತು. ಇನ್ನು ನೈಟಿಗೆ ಬಂದರೆ ಲೈಕ್ ಸ್ವಲ್ಪ ಜಾಸ್ತಿ ತರಕಾರಿ ನೈಟಲ್ಲಿ, ಸ್ವಲ್ಪ ಏನಂದರೆ 7 ಅಷ್ಟರಲ್ಲಿ, ಬಿಫೋರ್ 7 ಮಾಡಿಬಿಡ್ಬೇಕು ಊಟ. ಆ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒಂದು 7 ಹಂಗೆ ಮಾಡ್ತೀನಿ. ನಾನು 7 ಒಳಗೆ ಮಾಡಬೇಕು. ಆ ಟೈಮಲ್ಲಿ ನಾನು ಒಂದಷ್ಟು ತರಕಾರಿನ ಆ್ಯಡ್ ಮಾಡ್ಕೋತೀನಿ. ಜೊತೆಗೆ ಚಪಾತಿ ಅಥವಾ ಏನಾದರೂ ಇದ್ದರೆ ಚಪಾತಿ ತಿಂತೀನಿ, ಇಲ್ಲಾಂದರೆ ಬರೀ ತರಕಾರಿನೇ ಒಂದಿಷ್ಟು ತಿಂದ್ಬಿಡ್ತೀನಿ. ಅಥವಾ ಸೊಪ್ಪಿನ ಪಲ್ಯ ಏನಾದರೂ ಇದ್ದರೆ ತಿಂತೀನಿ.
ಆ್ಯಂಡ್ ನಾನು ಕಂಪ್ಲೀಟಾಗಿ ಏನು ಊಟ ಬಿಡೋದು ಅಥವಾ ಒಂದು ಮೀಲ್ನ ಸ್ಕಿಪ್ ಮಾಡೋದು ಈ ಥರ ಏನೂ ಮಾಡಲ್ಲ. ಆ್ಯಂಡ್ ನನಗೆ ಇವಾಗ ಎನರ್ಜಿ ಬೇಕು, ವರ್ಕೌಟ್ ಮಾಡ್ತಿದ್ದೀವಿ ಅಂದರೆ ವಿ ಹ್ಯಾವ್ ಟು ಈಟ್ ಏನೋ ಹೆಲ್ದಿಯಾಗಿ, ಅಥವಾ ನಮಗೆ 3 ಟೈಮ್ ತಿಂತಿದ್ದೀವಿ ಅಂದರೆ ಇಲ್ಲಿ ವರ್ಕೌಟ್ ಮಾಡೋವಾಗ 4 ಟೈಮೇ ಆಗುತ್ತೆ, ಮಿಡ್ ಮೀಲ್ ಒಂದು ಆ್ಯಡ್ ಆಗಿಬಿಡತ್ತೆ. ಈ ರೀತಿ ಇರುತ್ತೆ ನನ್ನ ದಿನದ ಏನು ಡಯೆಟ್ ಫುಡ್ಡು, ವರ್ಕೌಟ್ ಫುಡ್ಡು. ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಬೇಕು ಅಂದರೆ ನಾನು ಕಂಪ್ಲೀಟ್ ವೀಡಿಯೋನ ಒಂದಿನ ಒಂದು ವ್ಲಾಗಲ್ಲಿ ತೋರಿಸ್ತೀನಿ, ನಾನು ಆಫ್ಟರ್ನೂನಲ್ಲಿ ಏನು ತಿಂತೀನಿ ಅಂತ. ಎಸ್, ಇವತ್ತಿನ ವ್ಲಾಗ್ ಇದೇ ಆಗಿತ್ತು. ಅಂದರೆ ಲೈಕ್ ಏನು ತಿಂತೀನಿ ನಾನು ನನ್ನ ದಿನಚರಿಲಿ, ಏನೇನು ಆ್ಯಡ್ ಮಾಡ್ಕೋತೀನಿ ಡಯೆಟ್ ಫುಡ್ಡಲ್ಲಿ ಅಂತ, ವಾಟ್ ಐ ಈಟ್ ಇನ್ ಎ ಡೇ. ಎಸ್, ಓಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಈ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನಾನು ಇನ್ನೂ ನಿಮಗೆ ಹೆಚ್ಚು ಹೆಲ್ದಿ ಆಗಿರೋ ಫುಡ್ನ ಏನು ಮಾಡ್ಬೋದು ಮನೇಲಿ ಅಂತಲೂ ತೋರಿಸ್ತೀನಿ. ಆ್ಯಂಡ್ ಕೆಲವೊಂದು ಈಗ ಮಿಡ್ ಮೀಲು ಅಥವಾ ಆಫ್ಟರ್ನೂನ್ ಲಂಚ್ಗೆ ನಾನು ಏನು ತಿಂತೀನಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ, ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಬಯಸ್ತಾ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ವರ್ಕೌಟ್ ಬಗ್ಗೆ ಆಗಿರ್ಬೋದು, ಡಯಟ್ ಬಗ್ಗೆ ಆಗಿರ್ಬೋದು, ಖಂಡಿತವಾಗ್ಲೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.